ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ರೇಖಿ ಮಾಸ್ಟರ್ ಸುಜಾತ ಟಿ.ಸಿ. ನಾವಿವತ್ತು ನಮ್ಮ ಆರಾ ಬಗ್ಗೆ ಅಂದರೆ ಪ್ರಭಾವಲಯದ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಮುಖ್ಯವಾದಂಥ 7 ಚಕ್ರಗಳಿವೆ. ಆ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಹದ ಸುತ್ತ 7 ಸೂಕ್ಷ್ಮ ಶರೀರಗಳಿವೆ. ಆ ಸೂಕ್ಷ್ಮ ಶರೀರದ ಆಚೆ ಇರುವಂಥದ್ದು ಪ್ರಭಾವಲಯ. ಪ್ರಭಾವಲಯ ಅಂದರೆ ನಾವಿವಾಗ ದೇವರ ಫೋಟೋವನ್ನು ನೋಡ್ತೀವಿ ನೋಡಿ. ದೇವರ ಫೋಟೋದಲ್ಲಿ ಹಿಂದ್ಗಡೆ ಈ ಬೆಳಕಿನ ಥರ ಎಲ್ಲ ಹಾಕಿರ್ತಾರೆ. ಯಾಕೆ ಆ ದೇವರ ಒಂದು ಪ್ರಭಾವಲಯವನ್ನು ನಮಗೆ ತೋರಿಸ್ಲಿಕ್ಕಾಗಿ ಹಾಕಿರ್ತಾರೆ. ಹಾಗೆಯೇ ನಮಗೂ ಕೂಡ ದೊಡ್ಡದಾದಂಥ ಒಂದು ಪ್ರಭಾವಲಯ ಇರುತ್ತೆ. ಆ ಪ್ರಭಾವಲಯವನ್ನು ನಾವು ಯಾವಾಗಲೂ ಶಕ್ತಿಯುತವಾಗಿ ಬ್ಯಾಲೆನ್ಸ್ ಆಗಿ ನಾವು ಇಟ್ಕೊಂಡಿರಬೇಕು. ಯಾಕೆ ಅದು ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ನೆಗೆಟಿವಿಟಿ ಜಾಸ್ತಿ ಆದಾಗ, ನಾವು ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡೋದ್ರಿಂದ, ಅಥವಾ ನೆಗೆಟಿವ್ ಇರುವಂತಹ ವ್ಯಕ್ತಿ ನಮ್ಮ ಆರೋವನ್ನು ಟಚ್ ಮಾಡೋದ್ರಿಂದ, ಅಥವಾ ನಮಗೆ ಬ್ಯಾಡ್ ಹ್ಯಾಬಿಟ್ ಇರೋದ್ರಿಂದ, ಅಥವಾ ನಮ್ಮ ಸುತ್ತಮುತ್ತಲ ನೆಗೆಟಿವ್ ಇರುವಂತಹ ವ್ಯಕ್ತಿಗಳಿದ್ದರೆ ನಮ್ಮ ಈ ಪ್ರಭಾವಲಯ ಡ್ಯಾಮೇಜ್ ಆಗುತ್ತೆ. ಈ ಪ್ರಭಾವಲಯ ಡ್ಯಾಮೇಜ್ ಆದರೆ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಂದರೆ, ನಮಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಅಡೆತಡೆಗಳು ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಈ ಆರಾವನ್ನು, ಪ್ರಭಾವಲಯನ್ನು ಯಾವಾಗಲೂ ಕ್ಲೆನ್ಸಿಂಗ್ ಮಾಡಿಕೊಂಡು ಶಕ್ತಿಯುತವಾಗಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು. ಈ ಆಹಾರವನ್ನು ನಾವು ಹೇಗೆ ಕ್ಲೆನ್ಸಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ತೋರಿಸಿಕೊಡ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.